ಇರಾನಿನ ಸರ್ವೋಚ್ಚ ಧಾರ್ಮಿಕ ನಾಯಕ ಆಯತುಲ್ಲಾ ಅಲಿ ಖಾಮ್ನೇಯಿ ಅವರ ಪಾರ್ಥಿವ ಶರೀರವನ್ನು 4 ತಿಂಗಳಿಗೂ ಹೆಚ್ಚು ಕಾಲ ಸಂರಕ್ಷಿಸಿಟ್ಟು ಈಗ ಅಂತ್ಯಕ್ರಿಯೆಗೆ ಸಿದ್ಧತೆ ನಡೆಸಲಾಗುತ್ತಿದೆ. ಜುಲೈ 9ರಂದು ಅಂತ್ಯ ಸಂಸ್ಕಾರ ನಡೆಸುವುದಾಗಿ ಇರಾನ್ ಘೋಷಿಸಿದೆ. 4 ತಿಂಗಳ ಕಾಲ ಪಾರ್ಥಿವ ಶರೀರವನ್ನು ಕಾಪಿಟ್ಟ ಬಗ್ಗೆ ಅನೇಕರಲ್ಲಿ ಅಚ್ಚರಿ ಇದೆ. ಹೀಗೆ ಕಾಪಿಡುವ ವ್ಯವಸ್ಥೆಯ ಬಗ್ಗೆ ಕುತೂಹಲವೂ ಇದೆ. ಈ ಕುತೂಹಲವನ್ನು ನೀಗಿಸುವುದೇ ಈ ಕಾರ್ಯಕ್ರಮದ ವಿಶೇಷ. ಈ ಜಗತ್ತಿನಲ್ಲಿ ಹಲವು ಮಂದಿಯ ಶವವನ್ನು ಇವತ್ತಿಗೂ ಮಣ್ಣು ಮಾಡದೆ ಕಾಪಿಡಲಾಗಿದೆ. ಅದರಲ್ಲಿ ರಷ್ಯಾದ ಅಧ್ಯಕ್ಷ ಲೆನಿನ್ ಅವರು ಒಬ್ಬರು. 1917ರಲ್ಲಿ ರಷ್ಯನ್ ಕ್ರಾಂತಿಯನ್ನ ಮುನ್ನಡೆಸಿ ಅವಿಭಜಿತ ರಷ್ಯವನ್ನ ಆಳಿದವರು. 1924ರಲ್ಲಿ ತನ್ನ 54ನೇ ಪ್ರಾಯದಲ್ಲಿ ಇವರು ನಿಧನರಾದರು. ನಂತರ ಇವರ ಮೆದುಳನ್ನ ತೆಗೆದುಹಾಕಲಾಯಿತು. ದೇಹವನ್ನು ಗಾಜಿನ ಪೆಟ್ಟಿಗೆಯಲ್ಲಿ ಸಂರಕ್ಷಿಸಿ ಇಡಲಾಯಿತು. ಆಧುನಿಕ ಚೀನಾದ ಸ್ಥಾಪಕ ಎಂಬ ಹೆಸರು ಗಳಿಸಿಕೊಂಡಿರುವ ಮಾವೋ ಜೆಡಾಂಗ್ ಅವರ ದೇಹವನ್ನ ಹೀಗೆ ಕಾಪಿಡಲಾಗಿದೆ. ಚೀನಾವನ್ನ ಆಧುನೀಕರಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಹಾಗೆಯೇ ಸಾಂಸ್ಕೃತಿಕ ಕ್ರಾಂತಿಯ ಹೆಸರಿನಲ್ಲಿ 70 ಲಕ್ಷ ಜನರ ಹತ್ಯೆ ನಡೆಸಿದ್ದಾರೆ ಎಂಬ ಆರೋಪ ಇವರ ಮೇಲಿದೆ. 1976ರಲ್ಲಿ ಇವರು ಸಾವಿಗೀಡಾಗಿದ್ದು ಅವರ ದೇಹವನ್ನ ಬೀಜಿಂಗ್ನಲ್ಲಿ ಇವತ್ತಿಗೂ ಸಂರಕ್ಷಿಸಿಡಲಾಗಿದೆ. ವಿಯೆಟ್ನಾಂನ ಕ್ರಾಂತಿಕಾರಿ ನಾಯಕ ಎಂದು ಗುರುತಿಸಿಕೊಂಡಿರುವ ಹೋ ಚಿ ಮಿನ್ ಅವರ ದೇಹವನ್ನು ಸಂರಕ್ಷಿಸಿ ಹನೋಯ್ನಲ್ಲಿ ಇಡಲಾಗಿದೆ. ಇವರು ಫ್ರೆಂಚ್ ಆಳ್ವಿಕೆಯನ್ನ ಕೊನೆಗಾಣಿಸಿದವರು. ದಕ್ಷಿಣ ವಿಯೆಟ್ನಾಂನೊಂದಿಗಿನ ಯುದ್ಧದಲ್ಲಿ ಸಾವಿಗೀಡಾದರು. ಉತ್ತರ ಕೊರಿಯಾದ ಸಂಸ್ಥಾಪಕ ಕಿಮ್ ಇಲ್ ಸಂಗ್ ಅವರ ದೇಹವನ್ನು ಕೂಡ 1994ರಿಂದ ಕುಮ್ಸನ್ ಪ್ಯಾಲೇಸ್ನಲ್ಲಿ ಸಂರಕ್ಷಿಸಿಡಲಾಗಿದೆ. ಇವರ ಬಳಿಕ ಉತ್ತರ ಕೊರಿಯಾದ ಅಧ್ಯಕ್ಷರಾದ ಇವರ ಮಗ ಕಿಮ್ ಜಂಗ್ ಇಲ್ ಅವರ ದೇಹವನ್ನು 2011ರಿಂದ ಕುಮ್ಸನ್ ಅರಮನೆಯಲ್ಲಿದೆ. ಈಗ ಇವರ ಮಗ ಆಡಳಿತ ನಡೆಸುತ್ತಿದ್ದಾರೆ. ಇನ್ನೊಂದು ವಿಶೇಷ ಏನಂದ್ರೆ ಪ್ರಸಿದ್ಧ ವಿಜ್ಞಾನಿ ಇಟಲಿಯ ಗೆಲಿಲಿಯೋ ಅವರ ಹೆಬ್ಬೆರಳನ್ನ ಫ್ಲೆರೆನ್ಸ್ ನಗರದಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಈ ಮೂಲಕ ಅದನ್ನು ಸಂರಕ್ಷಿಸಿಡಲಾಗಿದೆ. 1955ರಲ್ಲಿ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೀನ್ ನಿಧನರಾದರು. ಅವರ ಮೆದುಳಿನಲ್ಲಿ ಏನಿದೆ ಎಂಬುದನ್ನು ತನಿಖೆ ಮಾಡುವುದಕ್ಕೆ ಅವರ ಮೆದುಳನ್ನು ಹೊರತೆಗೆದು ದಶಕಗಳಿಂದ ಸಂಶೋಧನೆ ನಡೆಸಲಾಗುತ್ತಿದೆ. ಹೀಗೆ ದೇಹವನ್ನು ಕೊಳೆಯದಂತೆ ತೆಗೆದಿಡುವ ವಿದ್ಯೆ ಈ ಆಧುನಿಕ ಕಾಲದಲ್ಲಿ ಆರಂಭವಾದದ್ದಲ್ಲ. ಕ್ರಿಸ್ತಪೂರ್ವ 2006ರ ಇಸ್ವಿಯಲ್ಲಿ ಮಡಿದವರನ್ನ ಈಜಿಪ್ಟ್ನಲ್ಲಿ ಮಮ್ಮಿಗಳನ್ನಾಗಿಸುತ್ತಿದ್ರು. ದೇಹ ಕೊಳೆಯದಂತೆ ಕಾಪಿಡುತ್ತಿದ್ರು. ಕ್ರಿಸ್ತಪೂರ್ವ 5000 ಇಸ್ವಿಯಲ್ಲಿ ಚಿಲಿ ಮತ್ತು ಪೆರುವಿನ ಜನರು ಮೃತದೇಹಗಳನ್ನು ಸಂರಕ್ಷಿಸಿಡುತ್ತಿದ್ರು. ಈಜಿಪ್ಟಿನ ಜನರ ಮಮ್ಮಿಫಿಕೇಷನ್ ಪದ್ಧತಿ ಹೇಗೆಂದ್ರೆ ದೇಹದ ಒಳಾಂಗಗಳನ್ನು ತೆಗೆದು ಹಾಕಲಾಗ್ತಾ ಇತ್ತು. ಉಪ್ಪಿನಂತಹ ಖನಿಜ ಮಿಶ್ರಣವನ್ನು ಬಳಸಿ ದೇಹದ ತೇವಾಂಶವನ್ನು ಸಂಪೂರ್ಣವಾಗಿ ತೆಗೆದು ಹಾಕಲಾಗ್ತಿತ್ತು. ನಂತರ ಸುಗಂಧ ದ್ರವ್ಯಗಳು, ರೆಸಿನ್ ಮತ್ತು ಬಟ್ಟೆ ಸುತ್ತಿ ಮಮ್ಮಿ ಮಾಡ್ತಿದ್ರು. ಆದ್ದರಿಂದ ಈಜಿಪ್ಟ್ನ ಪಿರಮಿಡ್ಗಳಲ್ಲಿ ಸಾವಿರಾರು ವರ್ಷಗಳ ಹಿಂದಿನ ಶವಗಳು ಇಂದಿಗೂ ಸುರಕ್ಷಿತವಾಗಿವೆ. ಆಧುನಿಕ ಸಮಾಜದಲ್ಲಿ ಹೀಗೆ ದೇಹವನ್ನು ಕೊಳೆದಂತೆ ಇಡುವುದು ದುಬಾರಿ ವೆಚ್ಚವನ್ನು ಬಯಸುತ್ತದೆ. ದೀರ್ಘಕಾಲೀನ ಸಂರಕ್ಷಣೆಗೆ ವಿಶೇಷ ಆರೈಕೆ ಬೇಕಾಗುತ್ತದೆ. ಸರ್ವಾಧಿಕಾರಿಗಳ ಶವ ಕೆಡದಂತೆ ಇಡಲು ನುರಿತ ವೈದ್ಯರ ತಂಡವೇ ಇದೆ. ಚರ್ಮ ಒಣಗುವುದನ್ನ, ಅಂಗಗಳು ಕುಗ್ಗುವುದನ್ನ, ಬಣ್ಣಗಳು ಮಸುಕಾಗುವುದನ್ನ ಪ್ರತಿ ಕ್ಷಣವೂ ಪರೀಕ್ಷಿಸುತ್ತಾ ಅದಕ್ಕೆ ತಕ್ಕನಾದ ಉಪಚಾರಗಳನ್ನು ನಿರ್ವಹಿಸುತ್ತಾರೆ. ಇವತ್ತು ವೈಜ್ಞಾನಿಕವಾಗಿ ಮುಂದುವರಿದ ಕಾರಣ ವಿಶೇಷ ವ್ಯಕ್ತಿಗಳ ದೇಹವನ್ನು ದೀರ್ಘಕಾಲ ಉಳಿಸಲು ಆರ್ಟಿರಿಯಲ್ ಎಂಬಾಯಿಂಗ್ ಎಂಬ ಪದ್ಧತಿಯನ್ನು ಬಳಸಲಾಗುತ್ತದೆ. ದೇಹದ ಒಳಾಂಗಗಳನ್ನು ತೆಗೆದು ವಿಶೇಷ ರಾಸಾಯನಿಕದ ಮೂಲಕ ರಾಸಾಯನಿಕ ಸಂರಕ್ಷಣೆ ಮಾಡಲಾಗುತ್ತದೆ.